ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನಮ್ಮ ಕ್ರೈಮ್ ಸೀರೀಸ್ ಕಂಟಿನ್ಯೂ ಮಾಡೋಣ. ಓಕೆ. ಸೊ ಏಕೆಂತಂದರೆ ಪ್ರತಿ ಸಲ ಪ್ರತಿದಿನ ಏನಾದ್ರು ಒಂದು ಐಡಿಯಾಸ್ ಬರುತ್ತೆ ಜನಗಳಿಗೆ, ನೆಗೆಟಿವ್ ಐಡಿಯಾಸ್ ಕೋರ್ಸ್. ಓಕೆ. ಸೊ ಅದೇನಾಗುತ್ತೆ ಅಂದರೆ ಹೊಸ ಕ್ರೈಮ್ ಮಾಡ್ತಾ ಹೋಗ್ತಾರೆ, ಹೊಸ ಥರ ಹೊಸ ವೇಸ್ ಕಂಡುಹಿಡಿತಾರೆ, ಆಯಿತಾ, ಯಾವ ಥರ ತೊಂದರೆ ಮಾಡಬೇಕು ಅಂತ. ಸೊ ಇವತ್ತು ಅದಕ್ಕೆ ನೋಡೋಣ. ಸೊ ನಿಮ್ಮ ಹೇಟರ್ಸ್ ಅವರ ಪಾಪದ ಕೊಡ ತುಂಬುವುದಕ್ಕೆ ಇನ್ನೇನು ಹೊಸದಾಗಿ ಇನ್ನೇನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಥವಾ ಇನ್ನೇನು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ನೋಡೋಣ. ಓಕೆನಾ. ಸೊ ನಾನೇನು ಆ್ಯಕ್ಚುಲಿ ಅಂತಂದರೆ ಈ ಕಾರ್ಡ್ ರೀಡಿಂಗ್ ಮಾಡುವಾಗ ಕಾರ್ಡ್ಸ್ ಎನರ್ಜಿ ತೊಗೋತಾ ಇರ್ತೀನಿ, ಆಯಿತಾ. ಒಂದು ಕಾರ್ಡ್ದು ಒಂದು ಅರ್ಥ ಇರ್ಬೋದು, 1000 ಅರ್ಥ ಬರ್ಬೋದು, ಬಟ್ ನನಗೇನು ಎನರ್ಜಿ ಬರ್ತಾ ಹೋಗುತ್ತೆ ನಾನು ಅದನ್ನು ತೊಗೊಂಡು ಮಾತಾಡ್ತೀನಿ. ಓಕೆನಾ. ಎಸ್. ಸೊ ಶುರು ಮಾಡೋಣ ಇವಾಗ. ಓಕೆನಾ. ಪಾಪದ ಕೊಡ ತುಂಬೋದಕ್ಕೆ ನಿಮ್ಮ ಹೇಟರ್ಸ್ ಇನ್ನೇನು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ. ಸೊ ಇದು ಎಪಿಸೋಡ್ 7 ಆಗ್ತಾ ಇದೆ. ಸೊ ನೆಕ್ಸ್ಟ್ ಆ್ಯಕ್ಚುಲಿ ಅವ್ರಿಗೆ ಏನು ಶಿಕ್ಷೆ ಅನ್ನೋದು ನೆಕ್ಸ್ಟ್ ಎಪಿಸೋಡ್ ಇದೆ, ನಾಳೆಯಿಂದ ಬರುತ್ತೆ ಅದು ಖಂಡಿತ. ಓಕೆನಾ. ಸೊ ನಾಳೆಯಿಂದ ಕಂಟಿನ್ಯೂಸ್ ನೋಡೋಣ. ಇದು ಆ್ಯಕ್ಚುಲಿ 7ನೇದು ಅಲ್ವಾ. ಸೊ ಅದು 3 ಏನೋ ಇದೆ ಅನಿಸುತ್ತೆ, ಇನ್ನೊಂದು ಸಲ ಚೆಕ್ ಮಾಡ್ತೀನಿ. ಸೊ ಅದನ್ನು 7 ತನಕ ಕಂಟಿನ್ಯೂ ಮಾಡಿಬಿಡ್ತೀನಿ. ಆಮೇಲೆ ಮತ್ತೆ ಇದು ಒಂದು ಸಲ ಏನೇನು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತಂದರೆ ನಿಮಗೊಂದು ಐಡಿಯಾ ಸಿಗ್ತಾ ಹೋಗುತ್ತೆ. ನಿಮ್ಮ ಫ್ಯಾಮಿಲಿಲಿ ಅಥವಾ ನಿಮ್ಮ ಸುತ್ತಮುತ್ತ ಈ ಥರ ಏನಾದ್ರು ನಡೀತಿರ್ಬೋದಾ ಅಂತ ಒಂದು ಐಡಿಯಾ ಸಿಗುತ್ತೆ ಅಂತ ಅಷ್ಟೇ. ಓಕೆನಾ. ಸ್ವಲ್ಪ ಚೇತರಿಸ್ಕೊಂಡು ಸ್ವಲ್ಪ ಹುಷಾರಾಗಿರಿ ಅನ್ನೋದಕ್ಕೆ. ಆ್ಯಂಡ್ ಹೇಟರ್ಸ್ಗೇನು ಶಿಕ್ಷೆ ಅಂತ ಯಾತಕ್ಕೆ ಮಾಡ್ತಿರೋದು ಅಂದರೆ ನೋಡಿ, ಯಾರು ದೊಡ್ಡೋರಲ್ಲ ಚಿಕ್ಕೋರು ಅಲ್ಲ, ಆ ಥರ ಏನೂ ಇಲ್ಲ, ಆಯಿತಾ. ಸೊ ಇದೇನಕ್ಕೆ ಅಂತಂದರೆ ಅಟ್ಲೀಸ್ಟ್ ಈ ಥರ ವೀಡಿಯೋ ನೋಡಾದ್ರೂ ಎಚ್ಚೆತ್ಕೊಳ್ಳಿ, ತೊಂದರೆ ಮಾಡಬಾರ್ದು, ನಿಮಗೆ ತೊಂದರೆ ಮಾಡಬಾರ್ದು ಅನ್ನೋದು ಅವ್ರ ಮನ್ಸಿಗೆ ಬರಲಿ ಅಂತ ಅಷ್ಟೇ. ಓಕೆನಾ. ಸ್ವಲ್ಪ ಮನ್ಸು ಚೇಂಜ್ ಮಾಡಿಕೊಂಡ್ರೆ ಅವ್ರ ಕರ್ಮನೂ ಚೆನ್ನಾಗಾಗತ್ತೆ ಆ್ಯಂಡ್ ಆ ಥರ ಶಿಕ್ಷೆ ಏನೂ ಆಗೋದಿಲ್ಲ ಆವಾಗ ಅಷ್ಟೇ. ಓಕೆ. ಸೊ ನೋಡೋಣ. ಇವತ್ತು ಪಾಪದ ಕೊಡ ತುಂಬೋದಕ್ಕೆ ಮತ್ತಿನ್ನೇನು ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ನೋಡಬೇಕು. ಓಕೆನಾ. ಎಸ್ ಬಾಬಾ, ಪ್ಲೀಸ್ ಬ್ಲೆಸ್ ದಿಸ್ ರೀಡಿಂಗ್. ನಮ್ಮ ವ್ಯೂವರ್ಸ್ ಹೇಟರ್ಸ್ ಏನು ಷಡ್ಯಂತ್ರ ಮಾಡ್ತಿದ್ದಾರೆ, ಇನ್ನೂ ಹೊಸದಾಗಿ ಇನ್ನೇನು ಯೋಚನೆಗಳು ಮಾಡ್ತಾ ಇದ್ದಾರೆ, ತೊಂದರೆ ಮಾಡಬೇಕು ಅಂತ ಇನ್ನೇನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸೊ ಓಕೆ, 2 ಕಾರ್ಡ್ ಬಿತ್ತು, ಮತ್ತಿನ್ನೇನು ಕಾರ್ಡ್ ಬರುತ್ತೆ ನೋಡೋಣ. ಸುಮಾರು ಬಿತ್ತು, ನೋಡೋಣ. ಫಸ್ಟ್ ಕಾರ್ಡು ಇದು ಪ್ರಾಮಿಸಿಯಸ್ ಅಂತೇನೋ ಬರ್ತಾ ಇದೆ. ಅಂದರೆ ಸ್ಲೀಪ್ಸ್ ಅರೌಂಡ್ ಎ ಹಾಟ್ ಫ್ರೀ ಫಾರ್ ಆಲ್, ಸ್ಲೀಪ್ಸ್ ವಿತ್ ಯುವರ್ ಮ್ಯಾನ್ ಅಂತ ಬರ್ತಾ ಇದೆ. ಓಕೆನಾ. ಇಲ್ಲಿ ನೋಡಿ, ಸೆಕ್ಸ್ ಜಾಬ್. ಸೊ ಇದು ಯಾರೋ ಒಂದು ದಾರಿ, ಈಗೇನು ಹೇಳಿದೆ ಅಲ್ವಾ, ಯಾವುದಾದ್ರೂ ದಾರಿ ಸರಿ ಹೋಗ್ತಿಲ್ಲ ಅಂತಂದರೆ ಸರಿ ಮಾಡ್ಕೊಳ್ಳಿ ಅಂತ. ಇದು ಏನು ತೋರಿಸ್ತಾ ಇದೆ ಅಂದರೆ ನಿಮ್ಮ ಫ್ಯಾಮಿಲಿಲಿ ಇದು ಯಾರು ಇರ್ಬೋದು. ಸೊ ನಿಮಗೆ ಪರಿಚಯದವರು, ಗೊತ್ತಿರೋರು, ನಿಮಗೆ ಗೊತ್ತು. ಸೊ ಫರ್ದರ್ ಏನು ಎನರ್ಜಿ ಬರುತ್ತೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಏನಾಗಿದೆ ಅಂತಂದರೆ ಅವರು ಹೋಗ್ತಿರೋ ದಾರಿ ಸರಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದರಲ್ಲಿ ಜೆಂಡರ್ಸ್ ಏನೂ ಇರೋದಿಲ್ಲ. ಓಕೆನಾ. ಸೊ ಮೇಲು ಫೀಮೇಲು ಅಂತೆಲ್ಲ ಏನೂ ಇರೋಲ್ಲ. ಸೊ ಇಲ್ಲಿ ಬರ್ತಾ ಇರೋದು ಫೀಮೇಲ್ ಎನರ್ಜಿ ಅಂತ ಬರ್ತಾ ಇದೆ ಜಾಸ್ತಿ. ಓಕೆ ನೋಡಿ, ಮತ್ತೆ ಫರ್ದರ್ ಇದೆ ರೆಡ್ ಲಿಪ್ಸ್ಟಿಕ್ ಸ್ಟೇನ್ಸ್. ಓಕೆನಾ. ನಾನು ಹೇಳಿದೆ ಅಲ್ವಾ. ಸೊ ಯಾರೋ ಹೋಗ್ತಾ ಇರೋ ದಾರಿ ಸರಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಮೇನ್ ಅದು ಇನ್ವೆಸ್ಟಿಗೇಟಿಂಗ್. ಓಕೆ, ನೀವು
ಗೊತ್ತೂ ಆಗಿರ್ಬೋದು ಈ ಥರ ಏನೋ ನಡೀತಾ ಇದೆ, ಮಾಡ್ತಾ ಇದ್ದಾರೆ ಅಂತ. ಸೊ ಅದನ್ನು ನೀವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀರಾ ಅಂದರೆ ಯಾರ ಹತ್ರನಾದರೂ ಕೇಳ್ಕೊತಾ ಇದ್ದೀರಾ, ಈ ಥರ ಈ ಕಡೆ ಬಂದಿದ್ರಾ ಅಂತನೋ ಅಥವಾ ಫೋನ್ ಮಾತಾಡ್ತಿದ್ರಾ ಅಂತನೋ ಏನೋ ಆ ಥರ ಬರ್ತಾ ಇದೆ ಎನರ್ಜಿ. ಸೊ ನೀವು ಕೇಳ್ಕೊಂಡಿದ್ದೀರಾ ಯಾರನ್ನೋ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಆ್ಯಂಗರ್ ಮ್ಯಾನೇಜ್ಮೆಂಟ್ ಅಂತೆ. ಕೋಪ ಮಾಡ್ಕೋಬೇಡಿ. ಆ್ಯಂಗರ್ ಮ್ಯಾನೇಜ್ಮೆಂಟ್ ಅಂತಂದರೆ ಲೈಕ್ ಈ ವಿಷಯಕ್ಕೋಸ್ಕರ ನೀವು ಇದು ಆ್ಯಕ್ಚುಲಿ ನಡೀತಾ ಇರೋದು ನಿಮ್ಮ ತನಕ ಬಂದಿದೆ ಅಂತಲೇ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ನಿಮಗೆ ಗೊತ್ತಾಗಿಯೇ ನೀವೇನು ಮಾಡ್ತಾಯಿದ್ದೀರಾ ಅಂದರೆ ನೀವು ನಿಮ್ಮ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನಿಮಗೆ ಕೋಪನ ಅಂತ ತೋರಿಸ್ತಾ ಇದ್ದಾರೆ. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ, ನಿಮಗೆ ತೊಂದರೆ ಆಗೋದು. ಆಯಿತಾ? ಬಟ್ ಇದು ಯಾರು ಇರ್ಬೋದು, ಅವ್ರು ಹೋಗ್ತಿರೋ ದಾರಿ ಅಂತೂ ಸರಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ಥರ ಬೇಕಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ. ಎಸ್ ಬಾಬಾ. ಎನಿಥಿಂಗ್ ಎಲ್ಸ್ ಬಾಬಾ? ನೋಡಿ, ನಿಮ್ಮ ಹತ್ರ ಕೀಪಿಂಗ್ ಎ ಪ್ರಾಮಿಸ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಹತ್ರ ಪ್ರಾಮಿಸ್ ಮಾಡಿದ್ರು ಜೊತೆಗೆ ಇರ್ತೀನಿ, ಲೈಫ್ ಲಾಂಗ್ ಇರ್ತೀನಿ ಅಂತೆಲ್ಲ ಪ್ರಾಮಿಸ್ ಮಾಡಿದ್ದಾರೆ. ಆಯಿತಾ? ಸೊ ಇದು ಕಪಲ್ದೇ ಬರ್ತಾ ಇದೆಯಪ್ಪ, ಕಪಲ್ ಎನರ್ಜಿನೇ ಬರ್ತಾ ಇದೆ. ಆಯಿತಾ? ಅಂದರೆ ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ ಇರ್ಬೋದು ಅಥವಾ ನಿಮ್ಮ ಸ್ಪೌಸ್ ಇರ್ಬೋದು, ಎಂಗೇಜ್ಮೆಂಟ್ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆ, ಎಂಗೇಜ್ಮೆಂಟ್ ಆಗಿ ನಿಮಗೆ ಪ್ರಾಮಿಸ್ ಆಗಿದೆ ಅಂದರೆ ಎಂಗೇಜ್ಮೆಂಟ್ ತನಕ ಆಗಿದೆ. ಲೈಕ್ ಲೈಫ್ ಲಾಂಗ್ ಇರ್ತೀವಿ ಜೊತೆಗೆ ಅಂತ. ಬಟ್ ಅವ್ರು ಹೋಗ್ತಿರೋ ಹಾದಿ ಸರಿಗಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಯಾರಾದರೂ ಇರ್ಬೋದು. ಆಯಿತಾ? ನೀವು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಅಂತ ಅಂದ್ಕೊಳ್ಳಿ, ನಿಮ್ಮ ಲೈಫ್ ಪಾರ್ಟ್ನರ್ ಆಗೋರು ಅಂತಲೂ ಅನ್ಕೋಬೋದು. ಓಕೆನಾ? ನೋಡೋಣ ಇನ್ನೇನು ಬರುತ್ತೆ. ಎಸ್ ಬಾಬಾ. ಫುಲ್ಫಿಲ್ಲಿಂಗ್ ಎ ಫ್ಯಾಂಟಸಿ. ಅವ್ರಿಗೇನೋ ಒಂದು ಖುಷಿ ಅಂತೆಪ್ಪ. ಅಂದರೆ ನಿಮ್ಗೆ ಹಾಗೆ ತೊಂದರೆ ಮಾಡೋದ್ರಿಂದ ಏನೋ ಒಂದು ರೀತಿ ಖುಷಿ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಬೇರೆ ಡೆಕ್ ತಗೊಳ್ಳೋಣ. ಸೊ ನೋಡೋಣ, ಬೇರೆ ಡೆಕ್ಕಿಂದ ನೋಡ್ತಾ ಇದ್ದೀನಿ ಇನ್ನೇನಾದ್ರು ಹೇಳ್ತಾರ ಅಂತ. ಎಸ್ ಬಾಬಾ. ದ ಜಡ್ಜ್ ಅಂತ ಬಂದಿದೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀನು ಜಡ್ಜ್ ಮಾಡಿದ್ಯಾ ಅಂತಲೇ ಹೇಳ್ತಾ ಇದ್ದಾರೆ. ಓಕೆನಾ? ಅಂದರೆ ನಿನಗೆ ಗೊತ್ತಾಗಿದೆ ಈ ಥರ ಏನು ನಡೀತಿದೆ ನಿನ್ನ ಜೀವನದಲ್ಲಿ ಅಂತ ನಿಂಗೆ ಗೊತ್ತಾಗಿದೆ, ಜಡ್ಜ್ ಮಾಡಿದ್ಯಾ ನೀನಾಗ್ಲೇನೆ, ಇನ್ವೆಸ್ಟಿಗೇಟ್ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎಲ್ರದ್ದು ಯಾರಿಗೆ ಅನ್ವಯಿಸುತ್ತೆ ಅವ್ರಿಗೆ ಮಾತ್ರ ತಗೊಳ್ಳಿ. ಆ್ಯಂಡ್ ಇದು ಟೈಮ್ಲೆಸ್ ರೀಡಿಂಗ್. ಸೊ ನಿಮ್ಗೆ ಕೈಗೆ ಯಾವಾಗ ಸಿಗುತ್ತೆ ಅವಾಗಿಂದಾಗ ಅಪ್ಲಿಕಬಲ್ ಆಗುತ್ತೆ. ಆ್ಯಂಡ್ ಇಫ್ ಏನಾದರೂ ನಿಮ್ಮ ಕೈಗೆ ಸಿಕ್ಕಿದೆ ಅಂತಂದರೆ ಖಂಡಿತ ಏನಾದರೂ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಮೇ ಬಿ ನಿಮ್ಮ ರಿಲೇಟಿವ್ಸ್ಗೆ ಯಾರಿಗಾದರೂ ಅನ್ವಯಿಸ್ಬೋದು ಅಥವಾ ಆ ಥರನೂ ಇರ್ಬೋದು. ಓಕೆನಾ? ಸೊ ಒಂದು ಎಚ್ಚರ ಹೇಳೋ ಥರನೂ ಇರ್ಬೋದು, ಗೊತ್ತಿಲ್ಲ. ಸೊ ಇದು ತುಂಬ ಜನಕ್ಕೆ ಅನ್ವಯಿಸುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಇದು ಎನರ್ಜಿ ಬರ್ತಾ ಇರೋದು, ಸೊ ನಿಮಗೆ ಗೊತ್ತಾಗುತ್ತೆ ಯಾರ ಫ್ಯಾಮಿಲಿಲಿ ಅಥವಾ ಯಾರ ಮನೇಲಿ ಈ ಥರ ಒಂದು ಎಂಗೇಜ್ಮೆಂಟ್ ಆಗಿದೆ ಅಥವಾ ರಿಲೇಷನ್ಶಿಪ್ಪಲ್ಲಿದ್ದಾರೆ ಆ್ಯಂಡ್ ಈ ಥರ ಆಗ್ತಾ ಇದೆ ಅಂತ ನಿಮಗೆ ಗೊತ್ತು. ನೀ ಜಡ್ಜ್ ಮಾಡಿದ್ಯಾ ಅಂತಲೇ ಹೇಳ್ತಾ ಇದ್ದಾರೆ. ಜಡ್ಜ್ ಮಾಡಿದ್ದಾರೆ ಅಂತ ಅಂದರೆ ನೀವು ಜಡ್ಜ್ ಮಾಡಿದ್ದೀರಾ ಗೊತ್ತು ನಿಮಗೆ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ? ಎಸ್ ಬಾಬಾ. ಎನಿಥಿಂಗ್ ಎಲ್ಸ್? ಇದೇನು? ದ ಆಫರಿಂಗ್. ಮೂನ್ ಸೈಕಲಲ್ಲಿ ಇದು
ಕ್ಲಿಯರಾಗಿ ಇದು ಬರ್ತಾ ಇದೆ, ಲೈಕ್ ಎನರ್ಜಿ ಮೂನ್ ಸೈಕಲಲ್ಲಿ ವಶೀಕರಣ ಆ ಥರ ಆಫರಿಂಗ್ ಮಾಡಿದ್ದಾರೆ. ಮೂನ್ ಸೈಕಲ್ ತೋರಿಸ್ತಾ ಇದ್ದಾರೆ ನೋಡಿ, ಕಾಣತ್ತಾ? ಸೊ ಮೂನ್ ಸೈಕಲಲ್ಲಿ ಈ ಥರ ವಶೀಕರಣ ಆ ಥರ ಮಾಡಿ ನಿಮ್ಮ ಪಾರ್ಟ್ನರ್ನ ಅಥವಾ ನಿಮಗೆ ಗೊತ್ತಿರೋರು ಯಾರು, ನಿಮಗೆ ಗೊತ್ತು ಯಾರು ಅಂತ, ಸೊ ಅವ್ರನ್ನ ಅವ್ರ ಕಡೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಆಫರ್ ಮಾಡಿದ್ದಾರೆ ನೋಡಿ ಅಂತ, ಅಂದರೆ ಮಾಡಿದ್ದಾರೆ, ಇದು ನೆಗೆಟಿವಿಟಿ ಮಾಡಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಹಾಗಾಗಿ ನಿಮ್ಮನ್ನು ನೋಡಿದ ತಕ್ಷಣ ಆ್ಯಂಗರ್ ಮ್ಯಾನೇಜ್ಮೆಂಟ್ ನಿಮಗೆ ಗೊತ್ತಿಲ್ಲದೇನೆ, ಲೈಕ್ ನೀವೇನೂ ಮಾಡಿರೋದಿಲ್ಲ, ಆ್ಯಕ್ಚುಲಾಗಿ ನೀವೇನು ಮಾತೇ ಆಡಿರಲ್ಲ ಅಥವಾ ಏನೂ ಮಾಡಿರಲ್ಲ, ಸಡನ್ನಾಗಿ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸಡನ್ನಾಗಿ ಬೇಜಾರು ಮಾಡ್ಕೊಳ್ಳೋದು, ಸಡನ್ನಾಗಿ ಸಿಟ್ಟು ಮಾಡ್ಕೊಳ್ಳೋದು, ಜೋರು ಕೂಗಾಡೋದು, ಆ ಥರ ಎಲ್ಲ ಮಾಡ್ತಿದ್ದಾರೆ, ಅಥವಾ ಮುಖ ಮಾಡೋದು, ಆ ಥರನೂ ತೋರಿಸ್ತಾ ಇದ್ದಾರೆ. ಓಕೆನಾ? ಸೊ ಈ ಥರ ಮಾಡ್ತಾ ಇದ್ದಾರೆ ಅಂದರೆ ಆ ಥರ. ಸೊ ಅದು ಏನಾಗಿದೆಯಂತೆ ಅಂದರೆ, ಲೈಕ್ ಯಾರೋ ಅವರ ಪಾರ್ಟ್ನರ್, ನಮಗೆ ಗೊತ್ತಿಲ್ಲ ಯಾರಂತ, ಸೊ ಅವರು ಈ ಥರ ಏನೋ ವಶೀಕರಣ ಆ ಥರ ಮಾಡಿದ್ದಾರೆ, ಅದಕ್ಕೋಸ್ಕರ ಹಂಗೆ ಆಡ್ತಾ ಇದ್ದಾರೆ ಅಂತ ಇದೆಲ್ಲ ಸೈನ್ಗಳು ಬರ್ತಾ ಇರೋದು. ಆಯಿತಾ? ಸೊ ರೆಡ್ ಲಿಪ್ಸ್ಟಿಕ್ ಸ್ಟೇನ್ಸ್ ಅಂತ ಬಂತು ನೋಡಿ. ನೀವು ಸೊ ನೋಡಿದಾಗ ಆ ಶರ್ಟ್ ಮೇಲೆ ಇರ್ಬೋದು, ಅಥವಾ ಸಮ್ ಸ್ಟೇನ್ಸ್ ಇರ್ಬೋದು, ಲೈಕ್ ಆ ಥರ ಲಿಪ್ಸ್ಟಿಕ್ ಸ್ಟೇನ್ ಆ ಥರ ಏನಾದರೂ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಸೊ ನೀವು ಇದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿದಾಗ, ಅಂದರೆ ನಿಮ್ಮ ಪ್ರಕಾರ ನಿಮ್ಮ ಮನಸ್ಸಿಗೆ ಅನ್ನಿಸ್ತು ಲೈಕ್ ಇದೇನೋ ಬೇರೆ ವಿಷಯ ಇದೆ ಅಂತ, ಸೊ ನೀನೇನು ಜಡ್ಜ್ ಮಾಡಿದೆಯಾ ಕರೆಕ್ಟಾಗಿದೆ ಅದು ಅಂತಲೂ ಕನ್ಫರ್ಮ್ ಮಾಡ್ತಾ ಇದ್ದಾರೆ ನಿಮಗೆ. ಜೊತೆಗೆ ಇಲ್ಲೇನು ಅವ್ರು ಮಾಡ್ತಾ ಇರೋದು ಯಾತಕ್ಕೆ ಅಂತಲೂ ಹೇಳ್ತಾ ಇದ್ದಾರೆ. ಲೈಕ್ ಇದು ಆ್ಯಕ್ಚುಲಾಗಿ ಆಫರಿಂಗ್ ಮಾಡಿದ್ದಾರೆ, ಮೂನ್ ಸೈಕಲಲ್ಲಿ ಆಫರಿಂಗ್ ಮಾಡಿಬಿಟ್ಟು ಈ ಥರ ನೆಗೆಟಿವಿಟಿ ಅಂದರೆ ವಶೀಕರಣ ಆ ಥರ ಮಾಡಿಕೊಂಡು, ನೀವು ಯಾರ ಎನರ್ಜಿ ಇದು ನಿಮಗೆ ಗೊತ್ತು, ನಾನು ಅವ್ರದ್ದು ಇರೋದು ಅಂತ ಹೇಳಕ್ಕೆ ಬರಲ್ಲ. ಸೊ ಈ ಥರ ಆಗಿದೆ ಅಂತ. ಸೊ ಇದು ಒಂದು ಹೊಸ ಎನರ್ಜಿ ಪಿಕ್ ಆಗ್ತಾ ಇದೆ, ಲೈಕ್ ಈ ಥರ ಮಾಡ್ತಾ ಇದ್ದಾರೆ ಅಂತ. ಓಕೆನಾ? ಸೊ ದೇವ್ರೇನು ಹೇಳ್ತಾ ಇದ್ದಾರೆ, ಲೈಕ್ ಆಫರಿಂಗ್ ಎಲ್ಲ ಮಾಡಿದ್ದಾರೆ, ನೆಗೆಟಿವ್ ಆಫರಿಂಗ್ ಮೂನ್ ಸೈಕಲಲ್ಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇನ್ನೇನಾದ್ರು ಬರುತ್ತಾ. ನೆಕ್ಸ್ಟು ನಮ್ಮದು ನಿಮ್ಮ ಹೇಟರ್ಸ್ಗೆ ಏನು ಶಿಕ್ಷೆ ಅಂತ ನೋಡೋಣ. ಓಕೆ, ಇದು ಕಾರ್ಡ್ ಬಿತ್ತು, ಇದು ದ ಸಸ್ಟೈನರ್. ನೀವು ಇಷ್ಟು ದಿವಸ ನೀವೇನು ನೋಡಿ, ನೀವು ಇಷ್ಟು ದಿವಸ ಹೇಗೆ ಇದನ್ನೆಲ್ಲ ತಡ್ಕೊಂಡು ಮನ್ಸಿಗೆ ತುಂಬ ನೋವಾದರೂ, ತುಂಬ ಭಾರ ಇತ್ತು ಆದ್ರೂ ಕೂಡ, ಮನಸ್ಸಿಗೆ ತುಂಬ ಹಿಂಸೆ ಆದರೂ ಕೂಡ ನೀವು ಯಾವ ಥರ ಸಹಿಸ್ಕೊಂಡು ಬಂದಿದ್ದೀರಾ, ಸಸ್ಟೈನ್ ಮಾಡ್ಕೊಂಡು ಬಂದಿದ್ದೀರಾ ಇದನ್ನೆಲ್ಲ ಅಂತನೂ ಹೇಳ್ತಾ ಇದ್ದಾರೆ. ಆಯಿತಾ? ಲೈಕ್ ನೀನು ಈ ಥರ ಬಂದಿದೆಯಾ, ಈ ಥರ ನೀನು ಬೇರೆ ಆಗಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಓಕೆ, ಸೊ ನೀನು ಇದೆಲ್ಲ ನೋಡಿಕೊಂಡು ಸಹಿಸ್ಕೊಂಡು ಬಂದಿದೆಯಾ ಇಷ್ಟು ದಿವಸ ಅಂತ ಎನರ್ಜಿ ಬರ್ತಾ ಇದೆ. ಅಂದರೆ ಇದು ಕಾರ್ಡ್ಸ್ ಬರ್ತಾ ಇರೋದು ಏನಕ್ಕೆ ಅಂತಂದರೆ, ನಿಮ್ಮ ಎನರ್ಜಿ ಯಾರು ನೋಡ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ, ಯಾರಿಗೆ ಅನ್ವಯಿಸುತ್ತಿದ್ದು ಅಂತ ಅವ್ರಿಗೆ ಹೇಳ್ತಾ ಇರೋದು. ಲೈಕ್ ಹೌದು ಈ ಥರ ಆಗ್ತಾ ಇದೆ ನಿಜ, ಸೊ ನೀನೇನು ಜಡ್ಜ್ ಮಾಡಿದ್ಯಾ ಎಲ್ಲ ಕರೆಕ್ಟಾಗಿದೆ ಅಂತಿದ್ದಾರೆ. ನಿನ್ನ ಮುಂದೆ ಏನಾದರೂ ಕೂಗಾಡಿ ಕಿಚ್ಚಾಡಿ ಮಾಡ್ತಾರೆ ಅಂದರೆ, ನಿಮ್ಮ ಪಾರ್ಟ್ನರ್ ಇರ್ಬೋದು, ಅಥವಾ ಎಂಗೇಜ್ಮೆಂಟ್ ಆಗಿದೆ ಇವಾಗ ಮಾತಾಡಿಸ್ತಾ ಇಲ್ಲ, ದೂರ ಆಗ್ತಾ ಇದ್ದಾರೆ ಅಂತ ನಿಮ್ಗೇನಾದ್ರು ಒಂದು ಮನ್ಸಿಗೆ ಬಂದಿದೆ ಅಂತಂದರೆ, ಸೊ ಇದೆಲ್ಲ ನಿಜ, ಈ ಥರ ಏನೋ ನಡೀತಾ ಇದೆ ಅವ್ರ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇದು ಹೊಸ ಒಂದು ಎನರ್ಜಿ ಪಿಕ್ ಆಗಿರೋದು. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಓಕೆನಾ? ತುಂಬ ತುಂಬ ನೆಗೆಟಿವಿಟಿ ಇದೇನು ಅಂದರೆ ವಶೀಕರಣ ಆ ಥರ ಮಾಡಿರೋದೇನೇ ಇದು ಆ ಥರ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಓಕೆ, ನೆಕ್ಸ್ಟು ನೋಡೋಣ. ನೆಕ್ಸ್ಟ್ ನಮ್ಮ ವಿಡಿಯೋದಲ್ಲಿ ಹೇಟರ್ಸ್ಗೆ ಏನು ಶಿಕ್ಷೆ ಅಂತ ಅನ್ನೋದು ನಾಳೆ ಹಾಕ್ತೀನಿ ಅದನ್ನು. ಓಕೆನಾ? ಸೊ ಇಲ್ಲಿ ತನಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋಸ್ ನಿಮ್ಮ ಕೈ ಸೇರುತ್ತೆ. ಓಕೆನಾ? ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.